Hello everyone. In this video, I'm going to continue the topic utilities in gateway of Tally. Previous classಲ್ಲಿ gateway of Tally ಮೆನು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲಿ ಬರೋವಂಥ ಕಾಂಪೊನೆಂಟ್ಸು ಆಲ್ರೆಡಿ 2 ಕಾಂಪೊನೆಂಟ್ಸ್ ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಒನ್ ಈಸ್ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಮಾಡುವಂತಹ ಮಾಸ್ಟರ್ಸ್ ಅನ್ನೋ ಒಂದು ಕಾಂಪೊನೆಂಟು. ಸೆಕೆಂಡ್ ಒನ್ ಅಂತಂದರೆ ವೋಚರ್ಸ್ಗೆ ರಿಲೇಟೆಡ್ ಆಗಿ ಮಾಡುವಂತಹ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಬರುವಂತಹ ಟ್ರಾನ್ಸಾಕ್ಷನ್ ಕಾಂಪೊನೆಂಟು. ಮಾಸ್ಟರ್ಸ್ ಕಾಂಪೊನೆಂಟ್ ಅಂಡರಲ್ಲಿ ನಿಮಗೆ ಅಕೌಂಟಿಂಗ್ ಇನ್ಫೋ ಮತ್ತು ಇನ್ವೆಂಟರಿ ಇನ್ಫೋ ಬರುತ್ತೆ. ಮತ್ತು ಟ್ರಾನ್ಸಾಕ್ಷನ್ಸ್ ಆಪ್ಷನ್ ಅಂಡರಲ್ಲಿ ನಿಮಗೆ ಅಕೌಂಟಿಂಗ್ ವೋಚರ್ಸ್ ಮತ್ತು ಇನ್ವೆಂಟರಿ ವೋಚರ್ಸ್ ಅಂತ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ನೀವು ಹೇಗೆ ಎಂಟ್ರೀಸನ್ನು ಪಾಸ್ ಮಾಡ್ತೀರಾ, ಹೇಗೆ ಅಕೌಂಟ್ಸನ್ನು ಕ್ರಿಯೇಟ್ ಮಾಡ್ತೀರಾ, ಇನ್ವೆಂಟರೀಸ್ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದನ್ನು ನೋಡಿದ್ದೀರಾ. ಈ ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಂತಂದರೆ ಯುಟಿಲಿಟೀಸ್. ಅಂತಂದರೆ ಯುಟಿಲಿಟೀಸಲ್ಲಿ ಕೂಡ ನಾವು 2 ಫರ್ದರ್ ಆಪ್ಷನ್ಸು ಬರ್ತಾ ಹೋಗುತ್ತೆ. ಇಂಪೋರ್ಟ್ ಡೇಟಾ ಅಂತ ಒಂದು ಆಪ್ಷನ್ನು, ಇನ್ನೊಂದು ಬ್ಯಾಂಕಿಂಗ್. ಇಂಪೋರ್ಟ್ ಡೇಟಾ ಅಂತಂದರೆ ಈ ರೀತಿ ಓಪನ್ ಆಗುತ್ತೆ. ಇಂಪೋರ್ಟ್ ಡೇಟಾ ಅಂತಂತಂದರೆ ಅಲ್ಲಿ ಮತ್ತೆ ಫರ್ದರ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಮಾಸ್ಟರ್ಸ್, ವೋಚರ್ಸ್, ಬ್ಯಾಂಕ್ ಡೀಟೇಲ್ಸ್ ಅಂತ ಆಪ್ಷನ್ಸ್ ಕಾಣಿಸ್ತಾ ಹೋಗುತ್ತೆ. ಇಂಪೋರ್ಟ್ ಅಂತಂದರೆ ಏನು, ಇಂಪೋರ್ಟ್ ಡೇಟಾ ಅಂತಂದರೆ ಏನು ಅಂತ ನೋಡೋದಾದರೆ, by using this option you can import masters, vouchers and bank details in Tally. You can import all of these in Tally from here. ಅಂದರೆ ಇಲ್ಲೇನು ಮಾಡ್ತೀವಿ ಅಂತಂದರೆ, ಇಂಪೋರ್ಟ್ ಡೇಟಾ ಅಂತಂದರೆ ಏನು ಡೇಟಾ ಇರುತ್ತೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋ ಅಂಥದ್ದು ಈ ಒಂದು ಆಪ್ಷನಲ್ಲಿ. ಡೇಟಾ ಅಂತಂದರೆ ಏನು ಅಂತ ನಿಮಗೆ ಗೊತ್ತು, ಇನ್ಫಾರ್ಮೇಷನ್ನು. ಏನು ಮಾಸ್ಟರ್ಸ್ಗೆ ರಿಲೇಟೆಡ್ ಆಗಿ ಏನು ಇನ್ಫಾರ್ಮೇಷನ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ, ವೋಚರ್ಸ್ಗೆ ರಿಲೇಟೆಡ್ ಆಗಿ ಏನು ಇನ್ಫಾರ್ಮೇಷನ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಏನೆಲ್ಲ ಇರುತ್ತೆ, ಈ ಡೇಟಾನ ನಾವು ಏನು ಮಾಡೋ ಅಂಥದ್ದು, ಇಂಪೋರ್ಟ್ ಮಾಡ್ಕೊಳ್ಳೋ ಅಂಥದ್ದು. ಅದನ್ನು ನಾವು ಈ ಆಪ್ಷನಲ್ಲಿ ಮಾಡ್ತೀವಿ. ಯು ಕ್ಯಾನ್ ಇಂಪೋರ್ಟ್ ಮಾಸ್ಟರ್ಸ್ ಆ್ಯಂಡ್ ವೋಚರ್ಸ್ ಇನ್ ಟ್ಯಾಲಿ XML ಫಾರ್ಮ್ಯಾಟ್ ಓನ್ಲಿ. XML ಅಂತಂದರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ವರ್ಲ್ಡ್ ವೈಡ್ ವೆಬ್ಬಲ್ಲಿ ಯೂಸ್ ಮಾಡುವಂಥ ಒಂದು ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಲ್ಯಾಂಗ್ವೇಜ್ ಅಂತ ಕರೆಯುವಂಥದ್ದು. ಈ XML ಫಾರ್ಮ್ಯಾಟಲ್ಲಿ ಏನಾಗುತ್ತೆ, ನಮಗೆ ಇನ್ಫಾರ್ಮೇಷನ್ಸು ಶೋ ಆಗುತ್ತೆ. That simply means if you want to import masters and vouchers in Tally, they have to be exported from Tally itself. ಅಂತಂದರೆ ನಾವು ಟ್ಯಾಲಿನಲ್ಲೇ ಇನ್ಫಾರ್ಮೇಷನ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ. ಮಾಸ್ಟರ್ಸಲ್ಲಿ ಮತ್ತು ಟ್ರಾನ್ಸಾಕ್ಷನ್ಸ್ ಏನು ಆಪ್ಷನ್ಸ್ ಬರ್ತಾ ಹೋಗುತ್ತೆ, ಆ ಒಂದು ಕಾಂಪೊನೆಂಟಲ್ಲಿ ಏನು ಇಂಪೋರ್ಟ್ ಬ್ಯಾಂಕ್ ಡೀಟೇಲ್ಸ್ ಇನ್ ಎಕ್ಸೆಲ್ ಫಾರ್ಮ್ಯಾಟ್. ಬ್ಯಾಂಕ್ ಡೀಟೇಲ್ಸನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಬೋದು, ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ನು ಬ್ಯಾಂಕಿಂಗ್ ಅಂತಂದರೆ ಈ ರೀತಿ ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಈ ರೀತಿ ಮೆನು ಇರುತ್ತೆ ಬ್ಯಾಂಕಿಂಗ್ ರಿಲೇಟೆಡ್ ಆಗಿ. ಅದು ಚೆಕ್ ಪ್ರಿಂಟಿಂಗ್ ಆಗಿರ್ಬೋದು, ಚೆಕ್ ರಿಜಿಸ್ಟರ್ ಆಗಿರ್ಬೋದು, ಬ್ಯಾಂಕ್ ರಿಕನ್ಸಿಲಿಯೇಷನ್ ಆಗಿರ್ಬೋದು, ಡೆಪಾಸಿಟ್ ಸ್ಲಿಪ್ ಆಗಿರ್ಬೋದು, ಪೇಮೆಂಟ್ ಅಡ್ವೈಸ್ ಆಗಿರ್ಬೋದು, ಪೋಸ್ಟ್ ಡೇಟೆಡ್ ಸಮ್ಮರಿ. ಈ ರೀತಿಯಾಗಿ ಬ್ಯಾಂಕಿಂಗಿಗೆ ರಿಲೇಟೆಡ್ ಆಗಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಆ ಆಪ್ಷನ್ಸು ಇಲ್ಲಿ ಶೋ ಆಗುತ್ತೆ. Banking is one of the new options which was not present in the earlier versions of Tally. ಅಂದರೆ ಪ್ರೀವಿಯಸ್ ಏನು ನಾವು ಟ್ಯಾಲಿ ವರ್ಷನ್ಸನ್ನು ನೋಡ್ತಿದ್ವಿ 4, 5 ಈ ವರ್ಷನ್ಸ್ ಏನಿತ್ತು, ಆ ವರ್ಷನ್ಸಲ್ಲಿ ಬ್ಯಾಂಕಿಂಗ್ ಆಪ್ಷನ್ಸು ಇರಲಿಲ್ಲ. ಇದು ಈಗ ಅಪ್ಡೇಟೆಡ್ ವರ್ಷನ್ನು ಬ್ಯಾಂಕಿಂಗ್ ಆಪ್ಷನ್ಸನ್ನು ಇವಾಗ ಇನ್ಕ್ಲೂಡ್ ಮಾಡಿರೋ ಅಂಥದ್ದು. ವಿತ್ ದ ಹೆಲ್ಪ್ ಆಫ್ ಆಲ್ ದ ಆಪ್ಷನ್ಸ್ ಇನ್ ಬ್ಯಾಂಕಿಂಗ್ ಯು ಕ್ಯಾನ್ ಈಸಿಲಿ ಮೇಂಟೈನ್ ಆಲ್ ಆಫ್ ಯುವರ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಅಟ್ ಒನ್ ಪ್ಲೇಸ್ ಇನ್ ಟ್ಯಾಲಿ. ನಾವು ಬ್ಯಾಂಕಿಂಗಿಗೆ ರಿಲೇಟೆಡ್ ಆಗಿ ಏನೆಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ, ಆ ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅದು ಇಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ದೆರ್ ಆರ್ ಆಪ್ಷನ್ಸ್ ಲೈಕ್ ಚೆಕ್ ಪ್ರಿಂಟಿಂಗ್, ಚೆಕ್ ರಿಜಿಸ್ಟರ್, ಬ್ಯಾಂಕ್ ರಿಕನ್ಸಿಲಿಯೇಷನ್, ಡೆಪಾಸಿಟ್ ಸ್ಲಿಪ್, ಪೇಮೆಂಟ್ ಅಡ್ವೈಸ್ ಆ್ಯಂಡ್ ಪೋಸ್ಟ್ ಡೇಟೆಡ್ ಸಮ್ಮರಿ. ಈ ರೀತಿ ಫರ್ದರ್ ಆಪ್ಷನ್ಸು ಇಲ್ಲಿ ಬರ್ತಾ ಹೋಗುತ್ತೆ. ಈ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಏನು ಬ್ಯಾಂಕಿಂಗ್ ರಿಲೇಟೆಡ್ ಆಪ್ರೇಷನ್ಸ್ ಇರುತ್ತೆ ಅದನ್ನು ಇಲ್ಲಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್
Now let us move on to the last and the second most important component of gateway of tally after transactions. Transactions ಆದಮೇಲೆ ಬರುವಂಥ ಕಾಂಪೊನೆಂಟು ಯುಟಿಲಿಟೀಸು. ಯುಟಿಲಿಟೀಸ್ ಆದಮೇಲೆ ಬರುವಂಥ ಕಾಂಪೊನೆಂಟು and ratio analysis as 4 basic reports in tally. ಅಂದರೆ ಟ್ಯಾಲಿ ಈ ರಿಪೋರ್ಟ್ಸ್ ಅಂತಂದರೆ ಏನು ಅಂತಂದರೆ ನಾವೇನು ಪ್ರಿಪೇರ್ ಮಾಡಿರ್ತೀವಿ, ಟ್ಯಾಲಿನಲ್ಲಿ ಪ್ರಿಪೇರ್ ಮಾಡಿರೋ ಅಂಥದ್ದು ರಿಪೋರ್ಟು, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಏನು ರೆಡಿ ಮಾಡಿರ್ತೀವಿ ಅದಕ್ಕೆ ರಿಲೇಟೆಡಾಗಿ ಬರುವಂಥ ಫಿನಾನ್ಷಿಯಲ್ ರಿಪೋರ್ಟ್ ಅನ್ನೋದು ಇಲ್ಲಿ ಶೋ ಆಗುತ್ತೆ. ರಿಪೋರ್ಟ್ಸ್ ಆಪ್ಷನ್ ಏನು ಫೋರ್ತ್ ಕಾಂಪೊನೆಂಟ್ ಅಂತ ಕರಿತೀವಿ, ಇಲ್ಲಿ ಬರೋ ಅಂಥದ್ದು. ಇದರಲ್ಲಿ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಸ್ಟಾಕ್ ಸಮ್ಮರಿ ಮತ್ತು ರೇಷಿಯೋ ಅನಾಲಿಸಿಸು, ಈ ರಿಪೋರ್ಟ್ಸ್ ಇಲ್ಲಿ ಶೋ ಆಗುತ್ತೆ. If you do not know, all of the reports above are automatically prepared in Tally on the basis of how we create our accounting entries, and therefore they are called ರಿಪೋರ್ಟ್ಸ್. ಇಲ್ಲೇನು ರಿಪೋರ್ಟ್ಸ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇವೆಲ್ಲ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುವಂಥದ್ದು. ನಾವು ಅಕೌಂಟಿಂಗ್ ಇನ್ಫೋ ಮತ್ತು ಇನ್ವೆಂಟರಿ ಇನ್ಫೋ ಮತ್ತು ಅಕೌಂಟಿಂಗ್ ವೋಚರ್ಸ್ ಮತ್ತು ಇನ್ವೆಂಟರಿ ವೋಚರ್ಸ್, ಅಲ್ಲಿ ಏನು ಡೀಟೇಲ್ಸನ್ನು ಹಾಕಿರ್ತೀವಿ, ಸ್ಟಾಕ್ ಗ್ರೂಪು, ಸ್ಟಾಕ್ ಐಟಮ್ಸು ಮತ್ತು ಅಲ್ಲಿ ಬರುವಂಥ ಅಮೌಂಟು, ಕ್ವಾಂಟಿಟಿ, ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ನಾವು ಏನು ನೆಸೆಸರಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತೀವಿ ಆ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಶೋ ಆಗುತ್ತೆ. ಅದು ಆಟೋಮೆಟಿಕ್ಕಾಗಿ ಪ್ರಿಪೇರ್ ಆಗುವಂಥದ್ದು. ನಾವೇನು ಅಕೌಂಟಿಂಗ್ ಎಂಟ್ರೀಸನ್ನು ಮಾಡಿರ್ತೀವಿ, ಏನು ಕ್ರಿಯೇಟ್ ಮಾಡಿರ್ತೀವಿ, ಅಕೌಂಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಏನೆಲ್ಲ ಕ್ರಿಯೇಟ್ ಮಾಡಿರ್ತೀವಿ, ನಾವು ಯಾವ ರೀತಿ ಇನ್ಫಾರ್ಮೇಷನ್ಸನ್ನು ಕೊಟ್ಟಿರ್ತೀವಿ ಅದ್ರ ಬೇಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. The definition of a report is that it takes information from what data we enter and display it in a concise and the needed format, which in our case may be a balance sheet or a profit and loss account. ಅಂತಂದರೆ ಇಲ್ಲಿ ನಾವು ಏನು ಇನ್ಫಾರ್ಮೇಷನ್ಸನ್ನು ಎಂಟರ್ ಮಾಡಿರ್ತೀವಿ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಮತ್ತು ಇನ್ವೆಂಟರ್ಸಿಗೆ ರಿಲೇಟೆಡ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೇನಾಗುತ್ತೆ, ಅದು ಡಿಸ್ಪ್ಲೇ ಆಗುವಂಥದ್ದು. ಬ್ಯಾಲೆನ್ಸ್ ಶೀಟ್ ಅಂತಂದರೆ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ, ಬ್ಯಾಲೆನ್ಸ್ ಶೀಟ್ ಅಂತಂದರೆ ಇನ್ ಸಿಂಪಲ್ ವರ್ಡ್ಸ್ ಇಟ್ ಡಿಸ್ಪ್ಲೇಸ್ ಆಲ್ ಯುವರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ ಒನ್ ಪ್ಲೇಸ್ ಸೊ ದಟ್ ಯು ಕ್ಯಾನ್ ಟೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಬೌಟ್ ಯುವರ್ ಬಿಸ್ನೆಸ್. ಬ್ಯಾಲೆನ್ಸ್ ಶೀಟ್ ಅಂತಂದರೆ ನಿಮಗೆ ಗೊತ್ತು ಏನು, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಏನು ಇನ್ಫಾರ್ಮೇಷನ್ಸನ್ನು ನಾವು ಅಲ್ಲಿ ಹಾಕ್ತಾ ಹೋಗ್ತೀವಿ ಅಂತಂದರೆ ಕಂಪನಿಯಲ್ಲಿ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿರ್ತೀವಿ. ಆ ಒಂದು ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದರೆ ಒಂದು ಕಂಪನಿದು ಫಿನಾನ್ಷಿಯಲ್ ಲೆವೆಲ್ಲು ಯಾವ ರೀತಿ ಇದೆ, ಅಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಾ, ಲಾಸಸ್ ಆಗಿದೆಯಾ, ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು ಇನ್ಫಾರ್ಮೇಷನ್ಸನ್ನು ಅಲ್ಲಿ ನೋಡ್ಬೋದು. ಹಾಗೆಯೇ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಡಿಸಿಷನ್ಸು, ಮ್ಯಾನೇಜ್ಮೆಂಟಿಗೆ ರಿಲೇಟೆಡ್ ಆಗಿ ಡಿಸಿಷನ್ಸು, ಕಂಪನಿಗೆ ರಿಲೇಟೆಡ್ ಆಗಿ ಡಿಸಿಷನ್ಸು ನೋಡ್ಬೋದು. ಅಂತಂದರೆ ಫಿನಾನ್ಷಿಯಲ್ ಪೊಸಿಷನ್ನು ಯಾವ ರೀತಿ ಇದೆ ಒಂದು ಕಂಪ್ನಿನಲ್ಲಿ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡ್ಬೋದು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Profit and loss account displays all of your business transactions in this year, and on the basis of that you can see whether there is a profit or loss this year. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ನಾವಿಲ್ಲಿ ಏನೇನು ಮೆನ್ಷನ್ ಮಾಡ್ತೀವಿ, ಎಕ್ಸ್ಪೆಂಡಿಚರ್ಸು ಮತ್ತು ಇನ್ಕಮ್ಸನ್ನು ಮೆನ್ಷನ್ ಮಾಡ್ತೀವಿ. ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ಸು ಏನೆಲ್ಲ ಲಾಸಸ್ ಆಗಿರುತ್ತೆ ಮತ್ತು ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ಆಗಿರುತ್ತೆ ಆ ಐಟಮ್ಸನ್ನು ಮೆನ್ಷನ್ ಮಾಡ್ತೀವಿ. ಮತ್ತು ಕ್ರೆಡಿಟ್ ಸೈಡಲ್ಲಿ ಏನೆಲ್ಲ ಇನ್ಕಮ್ಸ್ ಬಂದಿರುತ್ತೆ ಮತ್ತು ಏನೆಲ್ಲ ಗೇನ್ಸ್ ಆಗಿರುತ್ತೆ, ಏನೆಲ್ಲ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ ಆ ಐಟಮ್ಸನ್ನು ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡ್ತೀವಿ. ಈ ರೀತಿಯಾಗಿಯೇ ಶೋ ಆಗ್ತಾ ಹೋಗುತ್ತೆ. ಟ್ಯಾಲಿನಲ್ಲಿ ಏನು ರಿಪೋರ್ಟ್ಸ್ ಅಂತ ಕೊಡ್ತೀವಿ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಲಾಸ್ ಶೋ ಆಗ್ತಾ ಹೋಗುತ್ತೆ. ಅದರಿಂದ ಏನು ಮಾಡ್ಬೋದು, ಕಂಪನಿನಲ್ಲಿ ಪ್ರಾಫಿಟ್ಟು ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ ಅಂತ ಈಸಿಯಾಗಿ ನೋಡ್ಬೋದು. ಅಗೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಆಲ್ಸೋ ಆಟೋಮೆಟಿಕಲಿ ಪ್ರಿಪೇರ್ಡ್ ಇನ್ ಟ್ಯಾಲಿ ವಿತ್ ದ ಹೆಲ್ಪ್ ಆಫ್ ದಿ ಎಂಟ್ರೀಸ್ ವಿ ಕ್ರಿಯೇಟ್. ನಾವೇನು ಎಂಟ್ರೀಸನ್ನು ಕ್ರಿಯೇಟ್ ಮಾಡಿರ್ತೀವಿ ಅದರ ಬೇಸ್ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಸ್ಟಾಕ್ ಸಮ್ಮರಿ. Stock summary displays all the inventory that you have or sold or is manufactured by you.
ಈ ಸ್ಟಾಕ್ ಸಮ್ಮರಿ ಅಂತಂದರೆ ಇಲ್ಲಿ ಇನ್ವೆಂಟರಿಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಸು ಶೋ ಆಗ್ತಾ ಹೋಗುತ್ತೆ. ಅಂತಂದರೆ ಎಷ್ಟು ಇನ್ವೆಂಟರೀಸು ಸೋಲ್ಡ್ ಆಗಿದೆ, ಎಷ್ಟು ಸ್ಟಾಕು ಸೋಲ್ಡ್ ಆಗಿದೆ, ಮತ್ತು ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸು ಡೀಟೇಲ್ಸ್, ಎಷ್ಟು ಯೂನಿಟ್ಸ್ ಸೇಲ್ ಆಗಿಲ್ಲ, ಇನ್ನು ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ, ಎಷ್ಟು ಸ್ಟಾಕಲ್ಲಿ ಹಾಗೆ ಇದೆ ಅಂತ ಇನ್ಫಾರ್ಮೇಷನ್ಸ್ ಅಲ್ಲಿ ಶೋ ಆಗುತ್ತೆ. ಇಟ್ ಈಸ್ ರಿಯಲಿ ಎ ನೀಟ್ ಆ್ಯಂಡ್ ಕ್ಲೀನ್ ವೇ ಟು ಸಿ ಅಟ್ ಒನ್ ಇನ್ಸ್ಟೆನ್ಸ್ ಹೌ ಮಚ್ ಯು ಹ್ಯಾವ್ ಇನ್ ಸ್ಟಾಕ್. ಅಂತಂದರೆ ಇದು ತುಂಬ ನೀಟಾಗಿ ಮತ್ತು ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ. ಸ್ಟಾಕ್ ಎಷ್ಟಿದೆ ಕಂಪನಿನಲ್ಲಿ, ಎಷ್ಟು ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರಾಗಿ ಇನ್ಫಾರ್ಮೇಷನ್ಸು ಗೊತ್ತಾಗ್ತಾ ಹೋಗುತ್ತೆ. ಯು ಕ್ಯಾನ್ ಆಲ್ಸೋ ಚೆಕ್ ದ ಪ್ರಾಫಿಟ್ಸ್ ದಟ್ ಯು ಮೇಡ್ ಬೈ ಸೆಲ್ಲಿಂಗ್ ದ ಐಟಮ್ಸ್ ದಟ್ ವರ್ ಇನ್ ಯುವರ್ ಸ್ಟಾಕ್ ಇನ್ ಸ್ಟಾಕ್ ಸಮ್ಮರಿ. ಅಂದರೆ ಇದರಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಸ್ಟಾಕ್ ಸೇಲ್ ಆಗಿದೆ ಮತ್ತು ಅದರಿಂದ ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿದ್ದೀವಿ ಅನ್ನೋದು ಸ್ಟಾಕ್ ಸಮ್ಮರಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಲಾಸ್ಟ್ ಒನ್, ನೆಕ್ಸ್ಟ್ ಆಪ್ಷನ್ ಈಸ್ ರೇಷಿಯೋ ಅನಾಲಿಸಿಸ್, ವಿಚ್ ಈಸ್ ಜನರಲಿ ನಾಟ್ ಯೂಸ್ಡ್ ಬೈ ಮೆನಿ ಪೀಪಲ್ ಎಕ್ಸೆಪ್ಟ್ ಪ್ರೊಫೆಷನಲ್ಸ್. ನೆಕ್ಸ್ಟ್ ಆಪ್ಷನ್ ಅಂತಂದರೆ ರೇಷಿಯೋ ಅನಾಲಿಸಿಸ್ ಅಂತ ಬರುತ್ತೆ. ಇದನ್ನು ನಿಮ್ಮ ಏನು ರೇಷಿಯೋ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿದಾಗ, ರೇಷಿಯೋ ಅನಾಲಿಸಿಸ್ ಕಂಟೈನ್ಸ್ ಸೆವರಲ್ ಪ್ರಿನ್ಸಿಪಲ್ ಅಕೌಂಟಿಂಗ್ ರೇಷಿಯೋಸ್ ಆ್ಯಂಡ್ ಪ್ರಿನ್ಸಿಪಲ್ ಗ್ರೂಪ್ಸ್ ಆಫ್ ಅಕೌಂಟಿಂಗ್ ಇನ್ ಟ್ಯಾಲಿ. ಈ ರೇಷಿಯೋ ಅನಾಲಿಸಿಸಲ್ಲಿ 2 ಗ್ರೂಪ್ಸ್ ಆಗಿ ನೋಡ್ತಾ ಹೋಗ್ತೀವಿ. ಪ್ರಿನ್ಸಿಪಲ್ ಅಕೌಂಟಿಂಗ್ ರೇಷಿಯೋಸ್ ಅಂತ ಬರುತ್ತೆ ಮತ್ತು ಪ್ರಿನ್ಸಿಪಲ್ ಗ್ರೂಪ್ಸ್ ಆಫ್ ಅಕೌಂಟಿಂಗ್ ಅಂತ ಬರ್ತಾ ಹೋಗುತ್ತೆ. ಆನ್ ಒನ್ ಸೈಡ್ ದೇರ್ ಆರ್ ಪ್ರಿನ್ಸಿಪಲ್ ಅಕೌಂಟಿಂಗ್ ಗ್ರೂಪ್ಸ್ ಆ್ಯಂಡ್ ಆನ್ ದ ಅದರ್ ಸೈಡ್ ದೇರ್ ಆರ್ ಪ್ರಿನ್ಸಿಪಲ್ ಅಕೌಂಟಿಂಗ್ ರೇಷಿಯೋಸ್. ಈ ರೀತಿ 2 ಟೈಪಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ಪ್ರಿನ್ಸಿಪಲ್ ಗ್ರೂಪ್ಸ್ ಅಂತ ಒಂದು ಸೈಡು ಮತ್ತು ಇನ್ನೊಂದು ಕಡೆ ಪ್ರಿನ್ಸಿಪಲ್ ರೇಷಿಯೋಸ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಗ್ರೂಪ್ಸ್ ಅಂತಂದರೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಲು, ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಸನ್ಡ್ರಿ ಡೆಟಾಸ್, ಈ ರೀತಿ ಪ್ರಿನ್ಸಿಪಲ್ಸ್ ಗ್ರೂಪ್ಸಲ್ಲಿ ಈ ಐಟಮ್ಸ್ ಬಂದರೆ, ಇಲ್ಲಿ ಪ್ರಿನ್ಸಿಪಲ್ಸ್ ರೇಷಿಯೋಸಲ್ಲಿ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಡೆಪ್ಟ್ ಇಕ್ವಿಟಿ ರೇಷಿಯೋ ಅಂತಂದರೆ ಯಾವ್ಯಾವ ಗ್ರೂಪು ಯಾವ ರೇಷಿಯೋಗೆ ಬರುತ್ತೆ ಅಂತ ಅನಲೈಸ್ ಮಾಡೋ ಅಂಥದ್ದು. ಇದು ಪ್ರೊಫೆಷ್ನಲ್ಸ್ ಮಾತ್ರ ಯೂಸ್ ಮಾಡೋದು ಅಂತ ಹೇಳ್ತಾರೆ. ಇದನ್ನು ಜಾಸ್ತಿ ನಾರ್ಮಲಾಗಿ ಎಲ್ಲರೂ ಕೂಡ ಯೂಸ್ ಮಾಡೋದಿಲ್ಲ. ಲಾಸ್ಟ್, ಡಿಸ್ಪ್ಲೇ. Another option after ratio analysis is display. If you notice, there is some space after ratio analysis and then the display option is situated. ಅಂತಂದರೆ ಡಿಸ್ಪ್ಲೇ ಆಪ್ಷನ್ ಬರುತ್ತೆ ನಿಮಗೆ. ಈ ಥರ ಏನು ಗೇಟ್ವೇ ಆಫ್ ಟ್ಯಾಲಿ ಮೆನು ಓಪನ್ ಆದಾಗ ಮಾಸ್ಟರ್ಸು, ಟ್ರಾನ್ಸಾಕ್ಷನ್ಸು ಮತ್ತು ಯುಟಿಲಿಟೀಸ್ ಎಲ್ಲ ಆದಮೇಲೆ, ರಿಪೋರ್ಟ್ಸ್ ಎಲ್ಲ ಆದಮೇಲೆ, ರೇಷಿಯೋ ಅನಾಲಿಸಿಸ್ ಆದಮೇಲೆ ಲಾಸ್ಟ್ ಬರೋವಂಥದ್ದು ಡಿಸ್ಪ್ಲೇ ಅನ್ನೋ ಒಂದು ಆಪ್ಷನ್ನು. ಈ ಒಂದು ಆಪ್ಷನಲ್ಲಿ ಏನೇನಿರುತ್ತೆ ಅಂತಂದರೆ, ಅನದರ್ ಆಪ್ಷನ್ ಆಫ್ಟರ್ ರೇಷಿಯೋ ಅನಾಲಿಸಿಸ್ ಈ ಡಿಸ್ಪ್ಲೇ. It is because it contains 35 plus reports, registers and statements which are required for running a business including GST reports. ಇಲ್ಲಿ ಈ ಇರ್ಬೋದು ಮತ್ತು ಕೆಲವೊಂದು ಏನು ಬಿಸ್ನೆಸ್ ರನ್ ಆಗೋದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಸ್ಟೇಟ್ಮೆಂಟ್ಸು ಮತ್ತು GST ರಿಪೋರ್ಟ್ಸು, ಮೋರ್ ದ್ಯಾನ್ 35 ರಿಪೋರ್ಟ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. That includes all account book, day book, accounting statements, statutory reports which contain GST returns and many other statements and reports which are necessary, which you would require even if you are running a small business. ಇಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಅಕೌಂಟಿಂಗ್ ಬುಕ್ಸ್ ಇರುತ್ತೆ, ಡೇ ಬುಕ್ ಇರುತ್ತೆ, ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್ ಇರುತ್ತೆ, ಮತ್ತು GST ರಿಟರ್ನ್ಸ್, GSTಗೆ ರಿಲೇಟೆಡ್ ಆಗಿ ಬರೋವಂಥ ಕೆಲವೊಂದು ಸ್ಟೇಟ್ಮೆಂಟ್ಸು, ರಿಪೋರ್ಟ್ಸು, ಅವುಗಳು ಇಲ್ಲಿ ಇರೋ ಅಂಥದ್ದು. ಒಂದು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಅದು ರನ್ ಆಗೋದಕ್ಕೆ ಏನೆಲ್ಲ ನೆಸೆಸರಿ ಇನ್ಫಾರ್ಮೇಷನ್ಸ್ ರಿಕ್ವೈರ್ ಆಗಿರುತ್ತೆ, ಏನೆಲ್ಲ ರಿಪೋರ್ಟ್ಸು ರಿಕ್ವೈರ್ ಆಗಿರುತ್ತೆ, ಅದೆಲ್ಲದೂ ಕೂಡ ಇಲ್ಲಿ ಇದು ಕಂಟೈನ್ ಮಾಡಿರುತ್ತೆ. ಆಫ್ಟರ್ ದ ಡಿಸ್ಪ್ಲೇ ಆಪ್ಷನ್ ದೆರ್ ಈಸ್ ಕ್ವಿಟ್ ಬಟನ್ ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಟ್ಯಾಲಿ. ಅಂದರೆ ಡಿಸ್ಪ್ಲೇ ಆಪ್ಷನ್ ಆದಮೇಲೆ ನೆಕ್ಸ್ಟ್ ಕ್ವಿಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಎಕ್ಸಿಟ್ ಆಗ್ಬೋದು ಟ್ಯಾಲಿಯಿಂದ. ಇದು ಏನು ಮಾಡ್ರನ್ ಫಾರ್ಮ್ಯಾಟ್ ಆಫ್ ಮಾಡ್ರನ್ ಮೆನು ಆಫ್ ಗೇಟ್ವೇ ಆಫ್ ಟ್ಯಾಲಿ ಅಂತ ಕರಿತೀವಿ. ಅಂತಂದರೆ ಅಪ್ಡೇಟೆಡ್ ವರ್ಷನು ಇವಾಗ ಪ್ರೆಸೆಂಟ್ ಈ ರೀತಿ ಬರ್ತಾ ಹೋಗುತ್ತೆ. ಮಾಸ್ಟರ್ಸ್ ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಪ್ರೇರೋಲ್ ಇನ್ಫೋ ಅನ್ನೋದನ್ನು ಒಂದು ಆ್ಯಡ್ ಮಾಡಿದ್ದಾರೆ. ಈಗ ಬರುವಂಥ ಟ್ಯಾಲಿ ವರ್ಷನಲ್ಲಿ ಈ ರೀತಿ ಗೇಟ್ವೇ ಆಫ್ ಟ್ಯಾಲಿ ಮೆನು ಓಪನ್ ಆಗುತ್ತೆ.
At the end, gateway of Tally is the place where everything in Tally starts, and it is the same place where everything Tally ends when you want to finish the work. gateway of Tally ಅಂತಂದರೆ ನಾವು ಎಲ್ಲಿ ಕಂಪ್ನಿ ಕ್ರಿಯೇಷನಿಂದ ಹಿಡಿದು ಅದರಿಂದ ಮಾಡೋದಿಲ್ಲಿ gateway of Tallyನಲ್ಲಿ ಕಂಪ್ನಿಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡ್ ಮಾಡೋ ಅಂತಂದರೆ ಮಾಸ್ಟರ್ಸ್ ಅಂತ ಬರುತ್ತೆ, ಅದರಲ್ಲಿ ಅಕೌಂಟಿಂಗ್ ಇನ್ಫೋ ಮತ್ತು ಇನ್ವೆಂಟರಿ ಇನ್ಫೋ ಅಂತ 2 ಟೈಪ್ ಬರುತ್ತೆ, ಮತ್ತು ಎಕ್ಸ್ಟ್ರಾ ಪೇರೋಲ್ ಇನ್ಫೋ ಅಂತ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಅಂತ ಬರುತ್ತೆ, ಅದರಲ್ಲಿ ಅಕೌಂಟಿಂಗ್ ವೋಚರ್ ಮತ್ತು ಇನ್ವೆಂಟರಿ ವೋಚರ್ ಅಂತ ಇತ್ತು. ಈಗ ಹೊಸದಾಗಿ ಆರ್ಡರ್ ವೋಚರ್ಸ್ ಮತ್ತು ಪೇರೋಲ್ ವೋಚರ್ಸ್ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತು ಯುಟಿಲಿಟೀಸ್, ಅದರಲ್ಲಿ ಇಂಪೋರ್ಟ್ ಡೇಟಾ, ಬ್ಯಾಂಕಿಂಗ್ ಡೇಟಾ, ಇದು ಕೂಡ ಅಪ್ಡೇಟೆಡ್ ವರ್ಷನಲ್ಲಿ ಸಿಗೋ ಅಂಥದ್ದು. ನೆಕ್ಸ್ಟ್ ರಿಪೋರ್ಟ್ಸು ಅಂತಂದರೆ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಸ್ಟಾಕ್ ಸಮ್ಮರಿ, ರೇಷಿಯೋ ಅನಾಲಿಸಿಸು, ಇವಿಷ್ಟು ರಿಪೋರ್ಟ್ಸ್ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ 35+ ರಿಪೋರ್ಟ್ಸ್ ನಮಗಿಲ್ಲಿ ಶೋ ಆಗ್ತಾ ಹೋಗುತ್ತೆ. ಇದಿಷ್ಟು ಗೇಟ್ವೇ ಆಫ್ ಟ್ಯಾಲಿ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಚಾಪ್ಟರು ಮುಗಿಯುತ್ತೆ. ಸೆಕೆಂಡ್ ಚಾಪ್ಟರು ನಿಮಗೆ ಟ್ಯಾಲಿಗೆ ರಿಲೇಟೆಡ್ ಆಗಿ, ಟ್ಯಾಲಿ ಅಂತಂದರೆ ಏನು, ಫೀಚರ್ಸ್ ಏನು, ಯೂಸಸ್ ಏನು, ಡಿಸಡ್ವಾಂಟೇಜಸ್ ಏನು ಅಂತ ನೋಡ್ತಾ ಬಂದ್ರಿ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇದನ್ನು ನೀಟಾಗಿ ಸ್ಟಡಿ ಮಾಡಿ. ನಾನು ನಿಮಗೆ ಜೆರಾಕ್ಸ್ ನೋಟ್ಸ್ದು ಫೋಟೋನ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಆ ಫೋಟೋಸ್ ಮೇಲೆ ನೀವು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್, ಒಂದೊಂದೇ ಆ ನೋಟ್ಸಲ್ಲಿ ಸ್ವಲ್ಪ ಕಡಿಮೆ ಇದೆ ಇನ್ಫಾರ್ಮೇಷನ್ಸು, ಇಲ್ಲಿ ಸ್ವಲ್ಪ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇಲ್ಲಿ ಜಾಸ್ತಿ ಅಂತ ಅನಿಸುತ್ತೆ. ಇದಿಷ್ಟನ್ನು ನೀಟಾಗಿ ನೋಡಿಕೊಂಡು ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.